ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜನ ನುಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಮೇಡಮ್ ನಮಗೆ ಕನ್ನಡ ಭಾಷೆ ಮಾತ್ರ ಬರುತ್ತೆ, ನಾವು ಯಾವುದೇ ವಿದ್ಯಾಭ್ಯಾಸ ಮಾಡಿಲ್ಲ, ನಮಗೂ ಏನಾದರೂ ಕೆಲಸ ಇದ್ರೆ ಹೇಳಿ ಅಂತ. ಸೊ ಅಂಥವ್ರಿಗಾಗಿ ಒಂದು ಒಳ್ಳೆಯ ಜಾಬ್ ಅನ್ನ ತಂದಿದ್ದೀನಿ. ಸೊ ಇದರಲ್ಲಿ ನೀವು ಹೌಸ್ ವೈಫ್ ಆಗಿರಿ, ರಿಟೈರ್ಡ್ ಪರ್ಸನ್ಸ್ ಆಗಿರಿ, ಸ್ಟೂಡೆಂಟ್ಸ್ ಆಗಿರಿ, ಎಲ್ಲರೂ ಕೂಡ ನೀವು ಕೆಲಸವನ್ನ ಮಾಡಬಹುದು. ಇಲ್ಲಿ ನಿಮಗೆ ಗಂಟೆಗೆ 600 ರೂಪಾಯಿ ಕೊಡ್ತಾರೆ. ಸೊ ಏನ್ ಕೆಲಸ, ಹೇಗೆ ನೀವು ಕೆಲಸ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ನೋಡಬೇಡಿ, ಓಕೆನಾ? ಸೊ ಇದೊಂದು ಗೌರ್ಮೆಂಟ್ ಅಥರೈಸ್ಡ್ ಕಂಪನಿ ಆಗಿರುತ್ತೆ. ಯಾವುದೇ ರೀತಿಯಾಗಿ ಫೇಕ್ ಇಲ್ಲ, 100% ಜಿನೈನ್ ಆಗಿದೆ, ಓಕೆನಾ? ಸೊ ಬನ್ನಿ ಇವಾಗ ಯಾವ ರೀತಿ ಕೆಲಸ, ಏನ್ ಕೆಲಸ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಜಾಬ್ ಲಿಂಕ್ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಎಲ್ಲರೂ ಕೂಡ ಅಪ್ಲೈ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ಜಾಬ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ, ಡ್ರೀಮ್ ಅಂತ ಹೇಳಿಬಿಟ್ಟು. ಸೊ ಎಷ್ಟೋ ಜನರಿಗೆ ಕೆಲಸ ಇರಲ್ಲ, ಅವ್ರು ಏನು ಮಾಡ್ತಾ ಇರ್ತೀರ ಅಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಕಾಲನ್ನು ಕಳೀತಾ ಇರ್ತೀರ. ಸೊ ಅವ್ರು ಏನು ಮಾಡಿ, ಅಂಥವ್ರಿಗೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ನಿಮಗೆ ಏನೂ ಓದೇ ಇಲ್ಲ, ನಾವು ವಿದ್ಯಾಭ್ಯಾಸನೂ ಮಾಡಿಲ್ಲ, ಏನೂ ಮಾಡಿಲ್ಲ ಅನ್ನೋರು ಕೂಡ ಮಾಡ್ಬೋದು. ಜಸ್ಟ್ ನಿಮಗೆ ಒಂದು ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಇದ್ದರೆ ಮತ್ತು ಕನ್ನಡ ನಾಲೆಜ್ ಇದ್ದರೆ, ಸೊ ನೀವು ಇಂಗ್ಲೀಷ್ ನಾಲೆಜ್ ಬೇಕೇ ಅಂತ ಏನಿಲ್ಲ, ಕನ್ನಡದಲ್ಲೂ ಕೂಡ ನೀವು ಕೆಲಸವನ್ನು ಮಾಡಬಹುದು. ಸೊ ಇಲ್ಲಿ ಫುಲ್ಲಿ ರಿಮೋಟ್ ಜಾಬ್ ಆಗಿರುತ್ತೆ, ಮನೆಯಲ್ಲಿ ಕುಳಿತುಕೊಂಡು ಮಾಡುವಂಥ ಕೆಲಸ ಇದಾಗಿರುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ನಿಮ್ಮದು ಈಗ ಫಾರ್ ಎಕ್ಸಾಂಪಲ್ ನೀವು ಯೂಟ್ಯೂಬ್ ಯೂಸ್ ಮಾಡ್ತಾ ಇರ್ತೀರಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ತೀರಾ, ಅಥವಾ ಫೇಸ್ಬುಕ್ ಯೂಸ್ ಮಾಡ್ತಾ ಇರ್ತೀರಾ. ಸೊ ಇದೆಲ್ಲವೂ ಕೂಡ ನೀವು ಈಗಿನ ಯುಗದಲ್ಲಿ ಎಲ್ಲರೂ ಕೂಡ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು. ಸೊ ಇಲ್ಲಿ ನಿಮ್ಮ ಕೆಲಸ ಏನಿರುತ್ತೆ, ಮೇಡಮ್ ನಾವು ಕಲ್ತಿಲ್ಲ ಆದರೂ ಇಲ್ಲಿ ಏನು ಕೆಲಸ ನಮಗೆ ಅಂತ ಎಷ್ಟೋ ಜನರು ಕೇಳ್ತೀರಾ. ಸೊ ಇಲ್ಲಿ ನಿಮ್ಗೆ ಏನಪ್ಪ ಕೆಲಸ ಅಂದರೆ ಇನ್ಫ್ಲೂಯೆನ್ಸರ್ ಆಗಿ ನೀವು ಕೆಲಸ ಮಾಡುವಂಥದ್ದು, ಓಕೆನಾ? ಒಂದು ಮಾರ್ಕೆಟಿಂಗ್ ಇನ್ಫ್ಲೂಯೆನ್ಸರ್ ಸ್ಪೆಷಲಿಸ್ಟ್ ಅಂತ ಹೇಳಿಬಿಟ್ಟು ಈ ಒಂದು ಪೋಸ್ಟ್ ಇರುವಂಥದ್ದು. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾರ್ ಎಕ್ಸಾಂಪಲ್ ಎಷ್ಟೋ ಜನರು ಪ್ರಮೋಷನ್ಗಳನ್ನು ಮಾಡ್ತಾ ಇರ್ತಾರೆ. ಏನಪ್ಪ ಅಂತಂದರೆ ಒಂದು ಬಟ್ಟೆ ಪ್ರಮೋಷನ್ ಆಗಿರಬಹುದು, ಅಥವಾ ಯಾವುದೋ ಒಂದು ಶಾಪ್ ಪ್ರಮೋಷನ್ ಆಗಿರಬಹುದು, ಅಥವಾ ಯಾವುದೋ ಒಂದು ಊಟದ ಪ್ರಮೋಷನ್ ಆಗಿರಬಹುದು. ಈ ರೀತಿ ಹಲವಾರು ವೆರೈಟೀಸ್ ಆಫ್ ಪ್ರಮೋಷನ್ಸನ್ನು ಇರ್ತವೆ. ಅದೇ ಥರ ಈಗ ಝೊಮ್ಯಾಟೊ ಆಗಿರಬಹುದು, ಸ್ವಿಗ್ಗಿ ಆಗಿರಬಹುದು, ಅಥವಾ ಪಿಜ್ಜಾದಾಗಿರಬಹುದು. ಸೊ ಎಲ್ಲವೂ ಕೂಡ ಇರುವಂಥದ್ದು. ಎಲ್ಲ ಪ್ರಮೋಷನ್ನು ಕೂಡ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾರೆ, ಅದೇ ರೀತಿ ಯೂಟ್ಯೂಬಲ್ಲಿ ಮಾಡ್ತಾರೆ, ಮತ್ತು ಫೇಸ್ಬುಕ್ಕಲ್ಲಿ ಮಾಡ್ತಾರೆ. ಸೊ ಅದೇ ಥರ ಇಲ್ಲಿ ಡ್ರೀಮ್ ಅನ್ನೋ ಒಂದು ಕಂಪನಿ ಇದು ಇಂಡಿಯಾದಲ್ಲಿರುವಂಥದ್ದು. ಅದೇ ರೀತಿ ಗೌರ್ಮೆಂಟ್ ಅಥರೈಸ್ಡ್ ಆಗಿರುವಂಥದ್ದು, ಅಂದರೆ ಗೌರ್ಮೆಂಟಿಂದ ಸರ್ಟಿಫೈಡ್ ಹೊಂದಿರುವಂಥ ಕಂಪನಿ ಆಗಿದೆ. ಸೊ ಇಲ್ಲಿ ಈ ಡ್ರೀಮಲ್ಲಿ ಏನು ಕೆಲಸಪ್ಪ ನಿಮ್ಮದು ಅಂದರೆ, ಫಾರ್ ದ ಪೊಸಿಷನ್ ಆಫ್ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ ಆಗಿ ನೀವು ಕೆಲಸ ಮಾಡುವಂಥದ್ದು. ಪ್ಲೀಸ್ ಫಿಲ್ ಇನ್ ದ ಕ್ವಶನ್ಸ್ ವಿತ್ ಮೋರ್ ಡೀಟೇಲ್ಸ್ ಆ್ಯಂಡ್ ಕ್ಲಿಯರ್ ಥಾಟ್ ಪ್ರೊಸೆಸಸ್. ಇಫ್ ಯುವರ್ ಪ್ರೊಫೈಲ್ ಈಸ್ ಸೆಲೆಕ್ಟೆಡ್ ವಿಲ್ ಕಾಂಟ್ಯಾಕ್ಟ್ ಬೈ ಟೆಲಿಗ್ರಾಮ್. ಸೊ ನಿಮ್ಮ ಹತ್ರ ಟೆಲಿಗ್ರಾಮ್ ಇರಬೇಕಾಗುತ್ತೆ. ಯಾಕಂದರೆ ಈ ಒಂದು ಪೋಸ್ಟ್ಗೆ ನೀವು ಸೆಲೆಕ್ಟ್ ಆದ್ರಿ ಅಂತ ಹೇಳಿದ್ರೆ ಅವರು ನಿಮಗೆ ಟೆಲಿಗ್ರಾಮ್ ಮುಖಾಂತರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನು, ಎಷ್ಟೋ ಜನರು ಕೇಳುವಂಥದ್ದು ಕೆಲಸ. ಸೊ ಮೇಡಮ್ ನಮ್ಗೆ ಏನು ಕೆಲಸ, ಬರೀ ನೀವು ಹೀಗೆ ಹೇಳ್ತಾ ಇದ್ದೀರಾ, ಕೆಲಸ ಹೇಳ್ತಾ ಇಲ್ಲ ಅಂತ. ಸೊ ಕೆಲಸ ಏನಪ್ಪ ಅಂದರೆ, ಈಗ ನಾನು ಹೇಳ್ದ ಹಾಗೆ ಪ್ರಮೋಷನ್ಗಳನ್ನು ಮಾಡ್ತಾ ಇರ್ತಾರೆ. ಅವ್ರು ಯಾರಿಂದ ಪ್ರಮೋಷನ್ ಮಾಡ್ತಾರೆ, ಅವ್ರಿಗೆ ಯಾರು ಪ್ರಮೋಷನ್ ಕೊಡ್ತಾರೆ, ತಾನಾಗೆ ಬಂದುಬಿಡುತ್ತಾ? ಸೊ ಬರಲ್ಲ. ಸೊ ಅದೇ ರೀತಿ ಈಗ ಈ ಡ್ರೀಮ್ ಅನ್ನೋದು ಒಂದು ಕಂಪನಿ ಆಗಿರುತ್ತೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಹಲವಾರು ರೀತಿಯ ಕಂಪನಿಗಳಾಗಿರಬಹುದು, ಶಾಪ್ಸ್ ಆಗಿರಬಹುದು, ಅಥವಾ ಎಲ್ಲ ಥರದ ಪ್ರಾಡಕ್ಟ್ಗಳಾಗಿರ್ಬೋದು, ಇವ್ರ ಜೊತೆ ಟೈಅಪ್ ಆಗಿರುತ್ತೆ. ಸೊ ಟೈಅಪ್ ಆಗಿದಾಗ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕಂಪನಿಯವರು ಪ್ರಮೋಷನ್ಗಳನ್ನು ಕೊಡ್ತಾ ಹೋಗ್ತಾರೆ, ಅಂದರೆ ಡೀಟೇಲ್ ಆಗಿ. ಈಗ ನಾನು ಒಂದು ನಿಮಗೆ ತೋರಿಸ್ತೀನಿ, ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ನಾನು ಕೊಟ್ಟಿರುವಂಥ ಪ್ರಮೋಷನನ್ನು ತೋರಿಸ್ತೀನಿ. ಸೊ ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಇಲ್ಲಿ ನೋಡಬಹುದು ನೀವು, ನಾನಿಲ್ಲಿ ಪ್ರಮೋಷನ್ಗಳನ್ನು ಮಾಡಿದ್ದೀನಿ. ಅದೇ ರೀತಿ ನಾನು ಇಲ್ಲೊಂದು ಪಿಜ್ಜಾ ಪ್ರಮೋಷನನ್ನು ಮಾಡಿದ್ದೀನಿ, ಡೊಮಿನೋಸ್ ಅವ್ರದ್ದು. ಈ ಟೇಸ್ಟ್ ಆಫ್ ಜಾಯ್ ಆನ್ ಯುವರ್ ಟೇಬಲ್. ಅವರು ಈ ರೀತಿ ವಿಡಿಯೋಗಳನ್ನು ಕಳಿಸ್ತಾರೆ, ಒಂದು ಪ್ರೊಮೋ ಕೋಡ್ ಸಹಿತ ಕಳಿಸ್ತಾರೆ. ಆ ಕೋಡ್ ಹಾಕಿದ್ರೆ ನಮಗೆ ಇಷ್ಟು % ಅಂತ ದುಡ್ಡು ಬರುತ್ತೆ. ಅದಾದಮೇಲೆ ಫ್ರೀ ಡೆಲಿವರಿ ಕೂಡ ಇರುತ್ತೆ, ಓಕೆನಾ? ಸೊ ಈ ರೀತಿ ನೀವು ಪ್ರಮೋಷನ್ ಅದ್ರ ದುಡ್ಡನ್ನು ಮಾಡ್ಕೋಬಹುದು. ಅಥವಾ ಈ ಪ್ರಮೋಷನ್ ಯಾರು ಮಾಡ್ತಾರೆ ಅಂತ ಹೇಳಿ ನೀವು ಅಂದರೆ ಕಂಪನಿಗೆ ಹೇಳಬೇಕಾಗುತ್ತೆ. ಸರ್ಚ್ ಮಾಡಿಬಿಟ್ಟು ನೀವು ಇನ್ಸ್ಟಾಗ್ರಾಮರ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ರೀತಿ ನೀವು ಏನು ಮಾಡಬೇಕು ಅಂತ ಅಂದರೆ, ಇಲ್ಲಿ ನಿಮ್ಮ ಕೆಲಸನೇ ಅದಾಗಿರುತ್ತೆ, ಅಂದರೆ ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡುವಂಥದ್ದು. ಈಗ ಯಾರಾದರೂ ನೀವು
ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದರೆ ಅವರು ನೋಡಿಬಿಟ್ಟು ನಿಮ್ಗೇನು ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ ಆಫೀಸರ್ ಅಂತ ಹೇಳಿಬಿಟ್ಟು, ಅಂದರೆ ಹಲವಾರು ಇನ್ಸ್ಟಾಗ್ರಾಮರ್ಸ್ ಇರ್ತಾರೆ, ಮತ್ತು ಏನದು ಪ್ರಮೋಷನ್ ಮಾಡುವಂಥವ್ರು, ಕೊಲ್ಯಾಬ್ರೇಟ್ ಮಾಡುವಂಥವ್ರು ಇರ್ತಾರೆ. ನೀವೇ ಕೊಲ್ಯಾಬ್ರೇಟ್ ಮಾಡಿದ್ರೆ ಅಮೌಂಟು ಕಮ್ಮಿ, 5% ಈ ರೀತಿ. ಇಲ್ಲಿ ನೀವು ಇನ್ಫ್ಲುಯೆನ್ಸರ್ ಆಗಿ ಕೆಲಸ ಮಾಡಿದ್ರೆ ಅಂದರೆ ಈ ಪ್ರಮೋಟನ್ನು ಬೇರೆಯವ್ರಿಗೆ ಕೊಡಿಸೋದ್ರಿಂದ ನಿಮಗೆ ದುಡ್ಡು ಬರುವಂಥದ್ದು, ಓಕೆನಾ. ಸೊ ಅದರಿಂದ ನೀವು ಜಾಸ್ತಿ ದುಡ್ಡು ಮಾಡಬಹುದು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ ಆಫೀಸರ್ ಆಗಿ. ಇಲ್ಲಿ ನಿಮಗೆ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಈ ಕೆಲಸನಾದರೂ ಮಾಡಬಹುದು, ಆ ಕೆಲಸನಾದರೂ ಮಾಡ್ಬೋದು. ಸೊ ಅದರದ್ದು ನಾನು ಡೀಟೇಲ್ ಹೇಳ್ತೀನಿ. ಫಸ್ಟ್ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಇದನ್ನು ತೋರಿಸ್ತೀನಿ. ಅಂದರೆ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಹೇಗೆ ಸ್ಪೆಷಲಿಸ್ಟಾಗಿ ನೀವು ಜಾಯ್ನ್ ಆಗ್ತೀರಿ ಅಂದರೆ ಅದಕ್ಕೆ ಅಪ್ಲಿಕೇಶನ್ ಹಾಕೋದನ್ನು ತೋರಿಸ್ತೀನಿ. ಅಥವಾ ನೀವು ಇನ್ಸ್ಟಾಗ್ರಾಮ್ ಇದೆ, ಮತ್ತು ಅಥವಾ ನಮ್ಮ ಹತ್ರ ಫೇಸ್ಬುಕ್ ಇದೆ, ಮತ್ತು ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ ಇದೆ, ನಾವು ಯೂಸ್ ಮಾಡ್ತೀವಿ, ನಾವು ಪ್ರಮೋಷನ್ ಮಾಡ್ತೀವಿ ಅಂತ ಅನ್ನೋರಿಗೆ ಯಾವ ರೀತಿ ನೀವು ಪ್ರಮೋಷನ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ, ಓಕೆನಾ. ಸೊ ಮೊದಲಿಗೆ ಪ್ಲೀಸ್ ನೋಟ್ ದಟ್ ವಿಲ್ ಓನ್ಲಿ ಮೇಕ್ ಅ ಡಿಸಿಷನ್ ಬೇಸ್ಡ್ ಆನ್ ಯುವರ್ ಆನ್ಸರ್ಸ್. ಅಂದರೆ ಮೊದಲಿಗೆ ನಿಮ್ಮ ಕಾಂಟ್ಯಾಕ್ಟ್ ನೇಮ್ ಅಂದರೆ ಫಸ್ಟ್ ನೇಮನ್ನು ಹಾಕಿ, ಅದಾದಮೇಲೆ ಲಾಸ್ಟ್ ನೇಮನ್ನು ಹಾಕಿ, ನೆಕ್ಸ್ಟ್ ಟೆಲ್ ಯುವರ್ ಸೊ ದ್ಯಾಟ್ ವಿ ಕ್ಯಾನ್ ಕಾಂಟ್ಯಾಕ್ಟ್ ಯು. ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಮುಖ್ಯವಾಗುತ್ತೆ, ಹಾಗಾಗಿ ನಿಮ್ಮ ಕರೆಕ್ಟ್ ಆಗಿರುವಂಥ ನಂಬರನ್ನು ಕೊಡಿ. ಸೊ ಅದಾದಮೇಲೆ ಇಫ್ ಯು ಹ್ಯಾವ್ ನಿಕ್ ನೇಮ್ ಇನ್ ಟೆಲಿಗ್ರಾಮ್ ರೈಟ್ ಇಟ್. ನೀವೇನಾದರೂ ಟೆಲಿಗ್ರಾಮ್ ಯೂಸ್ ಮಾಡ್ತಾಯಿದ್ರೆ ಇಲ್ಲಿ ಅದರ ನಂಬರ್ ಇದನ್ನು ಹಾಕಿ, ನಿಕ್ ನೇಮು. ಸೊ ಎಲ್ರಿಗೂ ಕೂಡ ಹೇಳುವಂಥದ್ದು ಒಂದೇ, ಇವರು ನಿಮಗೆ ಕಾಂಟ್ಯಾಕ್ಟ್ ಮಾಡೋದೇ ಟೆಲಿಗ್ರಾಮಲ್ಲಿ, ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ಲ ಅಂತ. ಸೊ ಹಾಗಾಗಿ ಟೆಲಿಗ್ರಾಮ್ ಯೂಸ್ ಮಾಡಿ. ಟೆಲಿಗ್ರಾಮ್ ಕ್ರಿಯೇಟ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೋಗಿ ಹೌ ಟು ಕ್ರಿಯೇಟ್ ಟೆಲಿಗ್ರಾಮ್ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ಹಲವಾರು ವಿಡಿಯೋಗಳು ಬರುತ್ತೆ. ಅಲ್ಲಿ ಹೋಗಿ ನೀವೇನು ಮಾಡಿ ಅಂತ ಹೇಳಿದ್ರೆ ಆ ವಿಡಿಯೋ ನೋಡಿ ಟೆಲಿಗ್ರಾಮನ್ನು ಇದು ಮಾಡಿಕೊಂಡು ಆ ಲಿಂಕನ್ನು ನೀವಿಲ್ಲಿ ಇದು ಮಾಡಿ, ಓಕೆನಾ. ಅದಾದಮೇಲೆ ಶೇರ್ ಯುವರ್ ಇಮೇಲ್ ಸೊ ದ್ಯಾಟ್ ವಿ ಕ್ಯಾನ್ ಕಾಂಟ್ಯಾಕ್ಟ್ ಯು. ಸೊ ಅವ್ರು ಹೇಳಿದ ಹಾಗೆ ಟೆಲಿಗ್ರಾಮಲ್ಲೂ ಮಾಡಬಹುದು, ಅಥವಾ ಇಮೇಲಲ್ಲೂ ಮಾಡಬಹುದು, ಅಥವಾ ಫೋನ್ ಮುಖಾಂತರ ಆದರೂ ಮಾಡ್ಬೋದು. ಈ ಮೂರು ಸಹಿತ ನೀವು ಕರೆಕ್ಟಾಗಿ ಕೊಡಬೇಕಾಗುತ್ತೆ, ಓಕೆನಾ. ಸೊ ಅದಾದಮೇಲೆ ಡೇಟ್ ಆಫ್ ಬರ್ತನ್ನು ಹಾಕಿ ನೀವಿಲ್ಲಿ, ಓಕೆ. ಮೊದಲಿಗೆ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಇದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ನಾನು, ಓಕೆ. ನಿಮ್ಮದು ಯಾವುದಿದೆ ಅದನ್ನು ಹಾಕಿ. ಇನ್ನು ರೀಸನ್ ಬಂದ್ಬಿಟ್ಟು ರೀಜನ್ ಯಾವುದಿದೆ, ನೀವು ಈಗ ಇಂಡಿಯಾದಲ್ಲಿದ್ದೀರಾ ಅಥವಾ ಬೇರೆ ಇದರಲ್ಲಿದ್ದೀರಾ, ಸೊ ಯಾವುದು ಎಲ್ಲಿದ್ದೀರಾ ಅದನ್ನು ಹಾಕ್ಬೋದು, ಓಕೆನಾ, ಏನು ತೊಂದರೆ ಇಲ್ಲ. ಸೊ ನಾನಿವಾಗ ಇಂಡಿಯಾ ಹಾಕ್ತಾಯಿದ್ದೀನಿ. ಬೆಂಗಳೂರು ಬರ್ತಾಯಿದೆ, ಸೊ ಬೆಂಗಳೂರು ಹಾಕೋಣ. ಇಂಡಿಯಾನೂ ಹಾಕ್ಬೋದು, ಬೆಂಗಳೂರು ಹಾಕ್ಬೋದು, ಯಾವುದಾದ್ರೂ ಒಂದು ಹಾಕಿ. ಇನ್ನು ಜೆಂಡರ್ ಮೇಲ ಫೀಮೇಲ ಯಾರು ಇದ್ದೀರಾ ಅವ್ರು ಹಾಕಿ. ಅದಾದಮೇಲೆ ಕ್ವಶನರಿಯ ಅಂತ ವಾಟ್ ಈಸ್ ಯುವರ್ ಕರೆಂಟ್ ಅಕ್ಯುಪೇಷನ್ ಸ್ಟೇಟಸ್. ಸೊ ಸದ್ಯಕ್ಕೆ ನೀವು ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ದರೆ ಅದನ್ನು ಹಾಕ್ಬೋದು. ಇಲ್ಲ ಅಂದರೆ ಎಂಪ್ಲಾಯ್ಡ್ ಫುಲ್ ಟೈಮ್ ಮಾಡ್ತಾ ಇದ್ದೀರಾ, ಅಥವಾ ಎಂಪ್ಲಾಯ್ಡ್ ಪಾರ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಅಥವಾ ಅನ್ಎಂಪ್ಲಾಯ್ಡ್ ಇದ್ದೀರಾ, ಅಥವಾ ಸ್ಟೂಡೆಂಟ್ಸ್ ಇದ್ದೀರಾ, ಅಥವಾ ಹೋಮ್ ಮೇಕರ್ ಹೌಸ್ ವೈಫ್ ಇದ್ದೀರಾ, ಅಥವಾ ಫ್ರೀಲ್ಯಾನ್ಸರ್ ಆಗಿ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಹೌಸ್ ವೈಫ್ ಇದ್ದರೆ ಹೋಮ್ ಮೇಕರ್ ಹಾಕಿ, ಸ್ಟೂಡೆಂಟ್ಸ್ ಇದ್ದರೆ ಸ್ಟೂಡೆಂಟ್ಸ್ ಹಾಕಿ, ಫ್ರೀಲ್ಯಾನ್ಸರ್ ಆಗಿ ಜಾಬ್ ಮಾಡ್ತಾ ಇದ್ದರೆ ಫ್ರೀಲ್ಯಾನ್ಸರ್ ಹಾಕಿ, ಇಲ್ಲ ಅಂದರೆ ಅನ್ಎಂಪ್ಲಾಯ್ಡ್ ಇದ್ದರೆ ಅದು ಕೂಡ ಹಾಕ್ಬೋದು, ಅದೇನು ತೊಂದರೆ ಇಲ್ಲ. ಆ ನಂತರ ಪಾರ್ಟ್ ಟೈಮ್ ಆಗಿ ಜಾಬ್ ಮಾಡ್ತಾಯಿದ್ರೆ ಅದು ಕೂಡ ಹಾಕ್ಬೋದು, ಫುಲ್ ಟೈಮ್ ಆಗಿ ಜಾಬ್ ಮಾಡ್ತಾಯಿದ್ರೆ ಅದು ಕೂಡ ಹಾಕ್ಬೋದು. ಇನ್ನು ಪ್ಲೀಸ್ ಶೇರ್ ಯುವರ್ ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್. ನಿಮ್ದು ಏನು ಹಾಕಿದೆ ಇಲ್ಲಿ, ನೀವು ಎಜುಕೇಷನ್ ಬೇಕೇ ಬೇಕು ಅಂತ ಏನಿಲ್ಲ, ನೋಡ್ಬಹುದು ಇಲ್ಲಿ ಹೈಸ್ಕೂಲ್, ಡಿಪ್ಲೊಮೊ, ಬ್ಯಾಚುಲರ್ಸ್ ಡಿಗ್ರಿ, ಮಾಸ್ಟರ್ ಡಿಗ್ರಿ, ಡಾಕ್ಟರೇಟ್ ಆರ್ ಅದರ್ ಅಡ್ವಾನ್ಸ್ ಡಿಗ್ರಿ, ಅಥವಾ ಅದರಲ್ಲಿ ನಿಮಗೆ ಏನೆಲ್ಲ ಬರುತ್ತೆ ಅಂತ ಅಂದರೆ ನೀವು ಕಲ್ತಿಲ್ಲ ಅಂದರೂ, ಯಾವುದೇ ವಿದ್ಯಾಭ್ಯಾಸ ಇಲ್ಲ ಅನ್ನೋರು ಕೂಡ ಹಾಕ್ಬೋದು, ಅದು ಅದರಲ್ಲಿ ಬರುವಂಥದ್ದು. ಈಗ ನೀವು ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮಲ್ಲಿ ನೋಡಬಹುದು, ಎಷ್ಟೋ ಜನರು ರೀಲ್ಸ್ ಮಾಡಿಕೊಂಡು ಕೊಲ್ಯಾಬ್ರೇಷನ್ ಮಾಡಿಕೊಂಡು ಮತ್ತು ಈ ರೀತಿ ಪ್ರಮೋಷನನ್ನು ಮಾಡಿ ದುಡ್ಡು ಮಾಡ್ತಾರೆ. ಅವ್ರು ಯಾವುದೇ ರೀತಿಯಾಗಿ ಕಲ್ತಿರಲ್ಲ, ಅಂದರೆ ಅವರು ಏನು ಓದೇ ಇರಲ್ಲ, ಬರೀ ರೀಲ್ಸ್ ಯಾವುದೋ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಅಥವಾ ಡೈಲಾಗ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ಮಿಮಿಕ್ರಿ ಮಾಡಿ ಈ ರೀತಿ ಮಾಡಿ ಅವರ ಒಂದು ಫಾಲೋವರ್ಸನ್ನು ಜಾಸ್ತಿ ಮಾಡ್ಕೊಂಡಿರ್ತಾರೆ. ಸೊ ಫಾಲೋವರ್ಸಿಂದ ಅವ್ರಿಗೆ ಈ ರೀತಿ ಕೊಲ್ಯಾಬ್ರೇಷನ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು ಜಾಸ್ತಿ ಸಿಗ್ತಾ ಇರುತ್ತೆ, ಅದರಿಂದ ಅವರು ದುಡ್ಡು ಮಾಡ್ಕೋತಾರೆ. ಅಲ್ಲಿ ಯಾವುದೇ ವಿದ್ಯಾಭ್ಯಾಸನೂ ಅವಶ್ಯಕತೆ ಇಲ್ಲ, ಓಕೆನಾ. ಅಂಥವ್ರು ಏನು ಮಾಡಿ ಅದರ್ಸ್ ಅಂತ ಕೊಡಿ. ಅಥವಾ ನೀವೇನಾದರೂ ಓದಿದರೆ ಬ್ಯಾಚುಲರ್ಸ್ ಡಿಗ್ರಿ ಯಾವುದಾಗಿದೆ ಅದನ್ನು ಕೊಡಿ. ಹೌ ಮೆನಿ ಅವರ್ಸ್ ಪರ್ ಡೇ ಡೂ ಯು ಪ್ಲ್ಯಾನ್ ಟು ಡೆಡಿಕೇಟ್ ಟು ದಿಸ್ ರೋಲ್. ಅಂದರೆ ಈ ಒಂದು ಜಾಬ್ ನಿಮಗೇನಾದರೂ ಡ್ರೀಮ್ ಕಂಪನಿಯವರು ಕೊಟ್ಟರೆ ಎಷ್ಟು ಅವರ್ ನೀವು ಇಲ್ಲಿ ಕೆಲಸ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಲೆಸ್ ದೆನ್ 3 hours, 3 to 6 hours, 6 to 8 hours, ಮೋರ್ ದೆನ್ 8 hours. ಸೊ ಎಷ್ಟು ಅವರ್ ನೀವು ಕೆಲಸ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಫ್ರೀ ಟೈಮಲ್ಲಿ ಮಾಡ್ಬೋದು, ಆರಾಮಾಗಿ ಇದನ್ನು ಪಾರ್ಟ್ ಟೈಮ್ ಆದರೂ ಇಟ್ಕೋಬೋದು, ಅಥವಾ ಫುಲ್ ಟೈಮ್ ಆದರೂ ಇಟ್ಕೋಬೋದು, ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಓಕೆನಾ. ಸೊ ಅವರು ನಿಮಗೆ ಇಷ್ಟಂತ ಸ್ಯಾಲ್ರಿ ಫಿಕ್ಸ್ ಮಾಡ್ತಾರೆ, ಓಕೆನಾ. ನೀವು ಸೆಲೆಕ್ಟ್ ಆದ್ರಿ ಅಂದರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ. ಸೊ ಅದಾದಮೇಲೆ ಬಿಸೈಡ್ಸ್ ಇಂಗ್ಲೀಷ್ ವಾಟ್ ಅದರ್ ಲ್ಯಾಂಗ್ವೇಜಸ್ ಆರ್ ಯು
ಪ್ರೊಫಿಷಿಯೇಟ್ ಇನ್ ಅಂದರೆ ನೀವು ಇಂಗ್ಲೀಷ್ ಬಿಟ್ಬಿಟ್ಟು ಬೇರೆ ಯಾವುದಾದ್ರೂ ಭಾಷೆ ನಿಮಗೆ ಬರುತ್ತಾ ಅಂತ ಹೇಳಿ. ಸೊ ನಮಗೆ ಆಲ್ಮೋಸ್ಟ್ ಕನ್ನಡದವ್ರು ಇರೋದ್ರಿಂದ ಸೊ ಕನ್ನಡ ಅಂತ ಹಾಕಿ ಏನು ತೊಂದರೆ ಇಲ್ಲ. ಯಾಕಂದರೆ ಅವರು ಕಾಮನ್ ಆಗಿರುವಂಥದ್ದು ಲ್ಯಾಂಗ್ವೇಜ್. ಈಗ ನೋಡಿ ನಾನು ಜಸ್ಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಂಗ್ಲೀಷಲ್ಲಿ ಬಂದು ಹಾಕ್ತಾಯಿದ್ದೀನಿ. ಇದನ್ನು ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಕನ್ನಡದಲ್ಲಿ ಬರುತ್ತೆ, ಆವಾಗ ನಿಮಗೆ ಕನ್ನಡ ಅಂತ ತೋರಿಸುತ್ತೆ. ಸೊ ಕನ್ನಡ ಹಾಕ್ಬೋದು. ನಮ್ಗೆ ಎಂಥ ಭಾಷೆ ಬರುತ್ತೆ ಅಂತ ಏನಿಲ್ಲ, ಯಾವ ಭಾಷೆ ಬರುತ್ತೆ ಅದನ್ನೇ ಹಾಕ್ಬೋದು. ಆರ್ ಯು ಫ್ಯಾಮಿಲಿಯರ್ ವಿತ್ ದ ಪೇಪರ್ ಪರ್ಫಾರ್ಮೆನ್ಸ್ ಮಾಡೆಲ್? ಸೊ ಅದನ್ನು ಎಸ್ ಅಂತ ಕೊಡಿ. ಫ್ಯಾಮಿಲಿಯರ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಇನ್ನೂ ಮದುವೆ ಆಗಿಲ್ಲ ಅಂದರೆ ನೋ ಅಂತ ಕೊಡಿ. ಓಕೆ. ವಾಟ್ ಮೋಟಿವೇಟೆಡ್ ಯು ಟು ಅಪ್ಲೈ ಫಾರ್ ದ ಪೊಸಿಷನ್ ಆಫ್ ಇನ್ಫ್ಲೂಯೆನ್ಸರ್ ಟ್ಯಾಲೆಂಟ್ ಮ್ಯಾನೇಜರ್? ಸೊ ಈ ಒಂದು ಟ್ಯಾಲೆಂಟ್ ಮ್ಯಾನೇಜರ್ ಇನ್ಫ್ಲೂಯೆನ್ಸರ್ ಆಗಿ ಕೆಲಸ ಮಾಡಲಿಕ್ಕೆ ನಿಮಗೆ ಮೋಟಿವೇಟ್ ಆಗುವಂಥದ್ದು ಏನು? ಪ್ಯಾಷನ್ ಫಾರ್ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಅಂದರೆ ನಿಮಗೆ ಇಂಟ್ರೆಸ್ಟ್ ಇದೆಯಾ ಈ ಒಂದು ಜಾಬ್ ಮಾಡಲಿಕ್ಕೆ? ಅಂದರೆ ಇಂಟ್ರೆಸ್ಟ್ ಇದ್ದರೆ ಯಾವ ರೀತಿ ಇಂಟ್ರೆಸ್ಟ್ ಇದೆ, ಯಾವ ಬೇಸ್ ಮೇಲೆ ನೀವು ಇಂಟ್ರೆಸ್ಟ್ ತೊಗೊಂಡ್ರಿ ಅಂತ ಕೇಳುವಂಥದ್ದು. ಮೊದಲೇದು ಪ್ಯಾಷನ್ ಫಾರ್ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್, ರೆವೆಲೆವೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್, ಇಂಟ್ರೆಸ್ಟ್ ಇನ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಡಿಸೈರ್ ಟು ವರ್ಕ್ ವಿತ್ ಕ್ರಿಯೇಟಿವ್ ಇಂಡಿವಿಜುವಲ್ಸ್ ಅಥವಾ ಅದರ್ಸ್. ಸೊ ಇಷ್ಟರಲ್ಲಿ ಯಾವ್ದು ಬೇಕಾದರೂ ಅದು ನಿಮ್ಮ ಮೇಲೆ ಡಿಪೆಂಡ್. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೋಬೋದು. ಟಿಕ್ ಮಾಡಿ. ಓಕೆ. ವಾಟ್ ಆರ್ ಯುವರ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಫಾರ್ ದಿಸ್ ರೋಲ್? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಇದೆ? ಆಲ್ರೆಡಿ ನೀವು ವರ್ಕ್ ಮಾಡಿದರೆ ನಿಮ್ಗೆ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಗೆ ಇಷ್ಟು ಬೇಕು ಅಂತ ಹೇಳಿ ನೀವು ಮಾಡಬಹುದು. ಅಂದರೆ ನೀವು ಎಷ್ಟು ಅವರ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ. ನಾನೀಗ ಒಂದು 3 ಅವರ್ ಸೆಲೆಕ್ಟ್ ಮಾಡಿದೆ ಅಂತ ಅಂದ್ಕೊಳ್ಳಿ. 3 ಅವರಿಗೆ ನಮಗೇನು ಡೈಲಿ ನಮಗೆ ಆ ಥರ ಆದರೂ ತೊಗೋಬೋದು. ಇಲ್ಲ ಡೈಲಿ 3 ಅವರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಮಂತಿಗೆ ಎಷ್ಟಾಗುತ್ತೆ, ಎಷ್ಟು ಅವರ್ಸ್ ಆಗುತ್ತೆ ಅಷ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಒಂದು 25,000 30,000 ನಾವು ತೊಗೋಬೋದು. ಸೊ ಈ ರೀತಿ ಫ್ರೆಶರ್. ಓಕೆನಾ. ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದವರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ನಿಮಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಅನಿಸುತ್ತೆ ಅಷ್ಟು ಹಾಕಿ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ಅವ್ರಿಗೆ ಆಗುತ್ತೋ ಇಲ್ವೋ ಅಷ್ಟು ಅಂತ ಹೇಳಿಬಿಟ್ಟು. ಓಕೆನಾ. ಅವ್ರ ಸ್ಯಾಲ್ರಿ ಅವರು ಆನಂತರ ಫಿಕ್ಸ್ ಮಾಡ್ತಾರೆ. ಓಕೆ. ನಿಮ್ಮ ಪ್ರೊಫೈಲ್ ನೋಡಿಬಿಟ್ಟು. ಓಕೆ. ಹ್ಯಾವ್ ಯು ಎವರ್ ಪ್ರಿವಿಯಸ್ಲಿ ಫ್ರೀಲ್ಯಾನ್ಸ್ಡ್ ಆರ್ ವರ್ಕ್ಡ್ ರಿಮೋಟ್ಲಿ? ಇಫ್ ಯಸ್, ಬ್ರೀಫ್ ಎ ಲಿಟ್ಲ್ ಅಬೌಟ್ ಯುವರ್ ಪ್ರಿವಿಯಸ್ ವರ್ಕ್. ಅಂದರೆ ನೀವೇನಾದರೂ ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡಿದ್ರೆ ಅದರದ್ದು ಒಂದಿಷ್ಟು ಬ್ರೀಫ್ ಆಗಿ ಬರೀರಿ ಅಂತ ಹೇಳ್ತಿದ್ದಾರೆ. ಮಾಡಿದವ್ರಿಗೆ ಇದು ಯೂಸ್ ಆಗುತ್ತೆ, ಮಾಡಿಲ್ಲ ಅನ್ನೋದಾದರೆ ಜಸ್ಟ್ ನೋ ಅಂತ ಕೊಟ್ಬಿಡಿ. ಓಕೆ. ವಿಚ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಡು ಯು ಪ್ರಿಫರ್? ಅಂದರೆ ಈ ಒಂದು ಜಾಬನ್ನು ನೀವು ಎಲ್ಲಿ ನೋಡಿದ್ರಿ, ಯಾರು ರೆಫರ್ ಮಾಡಿದ್ರು ನಿಮಗೆ ಅಂತ ಹೇಳ್ತಾರೆ. ಸೊ ಸದ್ಯಕ್ಕೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿರೋದ್ರಿಂದ ನೀವು ಯೂಟ್ಯೂಬಂದ ಕೊಡುವಂಥದ್ದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಾ, ಯೂಟ್ಯೂಬಲ್ಲಿ ನೋಡಿದ್ರಾ, ಟಿಕ್ಟಾಕಲ್ಲಿ ನೋಡಿದ್ರಾ, ಟ್ವಿಟರಲ್ಲಿ ನೋಡಿದ್ರಾ, ಫೇಸ್ಬುಕ್ಕಲ್ಲಿ ನೋಡಿದ್ರಾ, ಲಿಂಕ್ಡ್ಇನ್ನಲ್ಲಿ ನೋಡಿದ್ರಾ, ಅಥವಾ ಅದರಲ್ಲಿ ನೋಡಿದ್ರಾ? ಸೊ ಸದ್ಯಕ್ಕೆ ನೀವು ಎಲ್ಲಿಂದ ನೋಡಿದ್ರಿ ಅಂತ ಹೇಳಿಬಿಟ್ಟು ಟಿಕ್ ಮಾಡಿ. ಓಕೆ. ಎಷ್ಟೋ ಜನರು ನನಗಿದು ಕಮೆಂಟ್ ಸಹಿತ ಮಾಡಿದ್ರೆ ಯಾರು ರೆಫರ್ ಮಾಡಿದ್ರು ಅಂತ ಹೇಳಿಬಿಟ್ಟು. ನೀವೇನಿಲ್ಲ ಯೂಟ್ಯೂಬಲ್ಲಿ ವಿಡಿಯೋ ನೋಡಿಬಿಟ್ಟು ನಾವು ಹಾಕಿರುವಂಥದ್ದು ಅಂತ ಹೇಳಿಬಿಟ್ಟು ನೀವು ಯೂಟ್ಯೂಬನ್ನು ಮಾಡ್ಬೋದು. ಓಕೆನಾ. ಸೊ ಅದಾದಮೇಲೆ ಹೌ ಡಿಡ್ ಯು ಬಿಕಮ್ ಅಕ್ಯುಪೈನ್ಡ್ ವಿತ್ ಡ್ರೀಮ್? ಆನ್ಲೈನ್ ಅಡ್ವರ್ಟೈಸ್ಮೆಂಟಲ್ಲಿ ನೋಡು, ಅಥವಾ ರೆಫರಲ್ ಎ ಫ್ರೆಂಡ್ ಕಾಲೇಜ, ಅಥವಾ ಸೋಷಿಯಲ್ ಮೀಡಿಯಾನ, ಮತ್ತು ಇಂಡಸ್ಟ್ರಿ ಇವೆಂಟ್ ಕಾನ್ಫರೆನ್ಸ. ಸೊ ಸೋಷಿಯಲ್ ಮೀಡಿಯಾ ಅಂತ ಹೇಳ್ಕೊಡಿ. ಅದಾದಮೇಲೆ ಐ ಅಕ್ಸೆಪ್ಟ್ ದ ಆಫರ್ ಅಗ್ರಿಮೆಂಟ್ ಆ್ಯಂಡ್ ಗಿವ್ ಕಾನ್ಸೆಂಟ್ ಟು ದ ಪ್ರೊಸೆಸಿಂಗ್ ಆಫ್ ಮೈ ಪರ್ಸ್ನಲ್ ಡಾಟಾ ಅಂತ ಹೇಳ್ಬಿಟ್ಟು ಐ ಅಗ್ರಿ ಕೊಟ್ಟು ಸಬ್ಮಿಟ್ ಅಪ್ಲಿಕೇಶನ್. ಸೊ ಫ್ರೆಂಡ್ಸ್, ಈ ರೀತಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಸೆಂಡ್ ಆಗುತ್ತೆ. ಸೊ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಈಗ ಇದು ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್ ಆಫೀಸರ್ ಆಯಿತು. ಈಗ ನಾವು ಮೇಡಮ್ ನೀವು ಹೇಳ್ದಾಗೆ ನಾವು ಕೊಲ್ಯಾಬ್ರೇಟ್ ಮಾಡ್ತೀವಿ, ನಮ್ಮದು ಇನ್ಸ್ಟಾಗ್ರಾಮ್ ಇದೆ, ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ಅಥವಾ ನಮಗೂ ಯೂಟ್ಯೂಬ್ ಇದೆ, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೆಲಸ ಮಾಡ್ತೀವಿ, ನಮಗೂ ಕೂಡ ಪ್ರಮೋಷನ್ಗಳು ಬೇಕು ಅಂತ ಹೇಳಿ ಎಷ್ಟೋ ಜನರು ಕೇಳ್ತೀರಲ್ವಾ. ಸೊ ಅವರಿಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಯಾವ ರೀತಿ ನೀವು ತಗೋಬೋದು ಪ್ರಮೋಷನ್ಗಳನ್ನು ಅಂತ ತೋರಿಸ್ತೀನಿ. ಓಕೆನಾ. ಸೊ ಮೊದಲಿಗೆ ನೀವೇನು ಮಾಡಿ ಅಂತ ಹೇಳಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ. ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಇಲ್ಲಿ ಡ್ರೀಮ್ ಫಾರ್ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇದನ್ನು. ಡ್ರೀಮ್ ಫಾರ್ ಇನ್ಫ್ಲೂಯೆನ್ಸರ್ಸ್. ಸೊ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ಯಾವ ರೀತಿ ನಿಮಗೆ ಕೊಲಾಬ್ರೇಷನ್ ಬರುತ್ತೆ, ಯಾವ ರೀತಿ ನೀವು ಇದರಲ್ಲಿ ರಿಜಿಸ್ಟರ್ ಆಗೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಓಕೆನಾ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಜಸ್ಟ್ ನಿಮ್ಮ ಒಂದು ಏನು ಹಾಕಬೇಕು ಮತ್ತು ಮೊಬೈಲ್ ನಂಬರು ಏನೋ ತೋರಿಸ್ತೀನಿ. ನಾನು ಕೂಡ ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಸೊ ಓಪನ್ ಆಗ್ತಾಯಿದೆ. ಸೊ ನಿಮ್ಮ ಮೊಬೈಲಲ್ಲೇ ಇದನ್ನು ಪ್ಲೇಸ್ಟೋರಲ್ಲಿ ಹೋಗಿ ಮೊದಲಿಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು
ಇಲ್ಲಿ ಹಲವಾರು ರೀತಿಯಾಗಿ ಪ್ರಮೋಷನ್ಗಳು ಬರ್ತಾನೆ ಇರುತ್ತೆ, ಹಲವಾರು ಕಂಪ್ನಿಯವರು ಕೊಡ್ತಾನೆ ಇರ್ತಾರೆ. ಝೊಮ್ಯಾಟೊ ಕಂಪನಿ ಆಗಿರ್ಬೋದು, ಸ್ವಿಗ್ಗಿಯವರಾಗಿರ್ಬೋದು, ಸೊ ಎಲ್ಲರೂ ಕೂಡ ಕೊಡ್ತಾ ಇರ್ತಾರೆ. ರಿಜಿಸ್ಟರ್ ಆಗಿದ್ರೆ ರಿಜಿಸ್ಟ್ರಲ್ಲಿ ಜಸ್ಟ್ ಸೈನ್ ಇನ್ ಅಂತ ಕೊಡಿ, ಇಲ್ಲಾಂದರೆ ರಿಜಿಸ್ಟರ್ ತೊಗೊಳ್ಳಿ ನಿಮ್ಮ ಮೊಬೈಲ್ ನಂಬರ್. ನೋಡಿ ಇಲ್ಲಿ ಅವ್ರು ಹೇಳಿದ್ದಾರೆ, ಟು ರಿಜಿಸ್ಟರ್ ವಿತ್ ಡ್ರೀಮ್ ಯು ಮಸ್ಟ್ ಹ್ಯಾವ್ ಎಟ್ ಲೀಸ್ಟ್ 1000 ಫಾಲೋವರ್ಸ್. ನೀವು ಯಾವುದೇ ಒಂದು ಸೋಷಿಯಲ್ ಮೀಡಿಯಲ್ಲಿ ಇದ್ದರೂ ಕೂಡ ನೀವೇನು ಮಾಡಿರಬೇಕು ಅಂದರೆ 1000 ನಿಮಗೆ ಏನಿರಬೇಕು ಫಾಲೋವರ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಎಲ್ಲಿ ನೀವು ಪ್ರಮೋಷನ್ ಮಾಡಿದ್ರು 1000 ಫಾಲೋವರ್ಸ್ ಇರಬೇಕು ನಿಮಗೆ. ಓಕೆನಾ? ಸೊ ನೀವು ಮೊಬೈಲ್ ನಂಬರನ್ನು ಹಾಕಿ ಇಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಆದ ತಕ್ಷಣ ನಿಮಗೇನಾಗುತ್ತೆ, ವಾಟ್ಸಪ್ಗೆ ಮೆಸೇಜ್ ಬರುತ್ತೆ. ಸೊ ಯಾವ ರೀತಿ ಬರುತ್ತೆ ತೋರಿಸ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನೋಡಿ ಕಂಟಿನ್ಯೂ ಮೇಲೆ ನಾವು ಮೊಬೈಲ್ ನಂಬರ್ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಬರುತ್ತೆ. ನೋಡ್ಬೋದು ಇಲ್ಲಿ, ಹಾಯ್ ದೇರ್, ಐ ಆಮ್ ಯುವರ್ ಪರ್ಸನಲ್ ಅಸಿಸ್ಟೆಂಟ್ ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಹೆಲ್ಪ್ ಯು ಅರ್ನ್ ಎ ಗುಡ್ ಇನ್ಕಮ್ ಥ್ರೂ ದ ಡ್ರೀಮ್ ಪ್ಲಾಟ್ಫಾರ್ಮ್. ಡ್ರೀಮ್ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ಸಮ್ ರಿಯಲಿ ಬಿಗ್ ಆ್ಯಂಡ್ ವೆಲ್ ನೋನ್ ಬ್ರ್ಯಾಂಡ್ಸ್ ಲೈಕ್ ಡೊಮಿನೋಸ್, MS Dons, and IDFC Bank and Tata among others. It's super easy to get started. Just click on the projects button. ಓಕೆ, ನಾವು ಜಸ್ಟ್ ಪ್ರಾಜೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಜೆಕ್ಟ್ಗಳು ನಮಗೆ ಸಿಗುವಂಥದ್ದು. ಓಕೆನಾ? ಸೊ ಈ ರೀತಿ ನೀವು ಪ್ರಾಜೆಕ್ಟ್ಗಳನ್ನು ಅವರು ನಿಮಗೆ ವಾಟ್ಸಪ್ ಮಾಡ್ತಾನೆ ಇರ್ತಾರೆ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಇಲ್ಲಿ ರಿಜಿಸ್ಟರ್ ಆಗಬೇಕು. ಮೊದಲಿಗೆ ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ತಕ್ಷಣ ನಿಮಗೇನು ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪ್ರಾಜೆಕ್ಟ್ಗಳು ಬರ್ತಾನೆ ಇರುತ್ತೆ. ಸೊ ನೋಡಿ ತೋರಿಸ್ತೀನಿ. ಇಲ್ಲಿ ಒಂದು ಪಿಜ್ಜಾ ಒಂದು ನಮಗೆ ಕೊಟ್ಟಿರುವಂಥದ್ದು. ಓಕೆ, ಈ ರೀತಿ ಪಿಜ್ಜಾ ಕೊಟ್ಟಿರ್ತಾರೆ. ಇಲ್ಲಿ ನಿಮ್ಮದು ಪ್ರೋಮೋ ಕೋಡು ಸಹಿತ ಕೊಟ್ಟಿರ್ತಾರೆ ಮತ್ತು ಎಷ್ಟು % ನಿಮಗೆ ಬರುತ್ತೆ ಅದರಿಂದ ಅಮೌಂಟ್ ಅನ್ನೋದು ಕೂಡ ಕೊಟ್ಟಿರ್ತಾರೆ. ಓಕೆನಾ? ಸೊ ಅದಾದಮೇಲೆ ನಾನು ಒಂದು ಪಿಜ್ಜಾನ ಮಾಡಿದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ನನಗಿಲ್ಲಿ ಸ್ಕೇಲಿಂಗ್ ನ್ಯೂ ಹೈಟ್ಸ್ ಅಂತ ಹೇಳಿಬಿಟ್ಟು ಇದ್ರದ್ದು ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ. ಸೊ ಅಥವಾ ಬಿಗ್ ಡಾಮಿನೋಸ್, ಯಾವಾಗೆಲ್ಲ ಡಾಮಿನೋಸ್ ನಿಮಗೆ ಆಫರ್ಸ್ಗಳಿರುತ್ತೆ ಆವಾಗೆಲ್ಲ ನಿಮಗೆ ಬರುವಂಥದ್ದು. ಸೊ ನಾನು ಪಿಜ್ಜಾದ ಇವಾಗ ನಿಮಗೆ ತೋರಿಸ್ತೀನಿ. ಆವಾಗಲೇ ತೋರಿಸಿದ್ನಲ್ವ ಅಲ್ಲಿ. ಓಕೆ, ಇಲ್ಲಿ ನೋಡಿ ಈ ರೀತಿ ನಾವು ಇಲ್ಲಿ ಪಿಜ್ಜಾದ ಮಾಡಿದ್ದೀನಿ ನಾನು. ಈ ರೀತಿ ಅವರು ವೀಡಿಯೋ ಕಳಿಸ್ತಾರೆ. ಆ ವಿಡಿಯೋಗಳನ್ನು ನಿಮ್ಮ ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಒಂದು ಪ್ರೋಮೋ ಕೋಡ್ ಕೊಟ್ಟಿರ್ತಾರೆ, ಅದನ್ನು ಹಾಕಬೇಕು. ನಿಮ್ಮ ಪ್ರೋಮೋ ಕೋಡ್ ಹಾಕಿದ್ರೆ ಅವ್ರಿಗೆ ಇಂತಿಷ್ಟು ಡಿಸ್ಕೌಂಟ್ ಸಹಿತ ಸಿಗುತ್ತೆ. ಅದಾದಮೇಲೆ ಕಸ್ಟಮರ್ಸ್ಗೆ ಫ್ರೀ ಡೆಲಿವರಿ ಸಿಗುತ್ತೆ ಅಂತ ಹೇಳಬೇಕು. ಅದೆಲ್ಲ ಆದಮೇಲೆ ನಿಮಗೇನಾಗುತ್ತೆ ಅಂದರೆ ಎಷ್ಟು ಜನ ಆರ್ಡರ್ ತೊಗೋತಾರೆ ಅಷ್ಟು ನಿಮಗೆ ಬರುವಂಥದ್ದು. ನಿಮ್ಮ ಒಂದು ಬಯೋದಲ್ಲಿ ಇಲ್ಲಿ ನೀವು ಲಿಂಕನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ನಾನು ಹಾಕಿದ್ದೀನಲ್ವ, ಸೊ ಇಲ್ಲಿ ಲಿಂಕನ್ನು ನೀವು ಹಾಕಬೇಕಾಗತ್ತೆ. ಓಕೆನಾ? ಸೊ ಈ ರೀತಿ ಇರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ.